ನನಗೆ ಇನ್ನೂ ಒಂದು ಕುತೂಹಲ ಸರ್. ತಬಾಹಿ ಎಲ್ಲ ಭಾಷೆಯಲ್ಲೂ ಉಳಿಸ್ಕೊಂಡಿರುವಂಥ ಒಂದು ಪದ. ಆ ಪದ ಯಾರು ಕೊಟ್ಟದ್ದು? ಆ ಪದ ಇಡೀ ತಂಡ ಸೇರಿ ಮೊದಲೇ ಅದನ್ನ ಉಳಿಸ್ಕೊಳ್ಳೇಬೇಕು ಅಂತ ಒಂದು ಕಟಿಬದ್ಧರಾಗಿ ಒಂದು ತೀರ್ಮಾನ ತಗೊಂಡಿದ್ರು. ಕಾರಣ ಏನು ಅಂದ್ರೆ, ಇವತ್ತು ಮೊಬೈಲ್ ಯುಗ. ಮೊಬೈಲಲ್ಲೇ ನಾವು ಹಾಡು ಹುಡ್ಕೋದು, ಮೊಬೈಲಲ್ಲೇ ಇವಾಗ ನಮಗೆ ಸತೀಶ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗದೆ ಮೊಬೈಲಲ್ಲಿ ಹುಡುಕಿದ್ರೆ ಸಿಕ್ಬಿಡ್ತೀಯ ನೀನು. ಓಕೆ, ಮನೇಲಿ ಏನೇನು ಹೆಂಡತಿ ಟ್ರ್ಯಾಕರ್ ಹಾಕಿದಾಳೋ ಗೊತ್ತಿಲ್ಲ ನಿಂಗೆ. ಮೊಬೈಲ್ ಆರನೇ ಇಂದ್ರಿಯ ಆಗ್ಬಿಟ್ಟಿದೆ. ಆ ಮೊಬೈಲಲ್ಲಿ ಯಾರು ಟೈಪ್ ಮಾಡಿದ್ರು ಒಂದೇ ಪದ ಟೈಪ್ ಮಾಡಬೇಕು. ಈಗ 15 ಭಾಷೆಯಲ್ಲಿ 15 ಪದಾನ ಬರ್ದೆ ನೀನು ಅಂದ್ರೆ ಕನ್ಫ್ಯೂಸ್ ಆಗ್ತದೆ. ಒಂದೇ ಪದ ಇರಲಿ ಅನ್ನೋ ಒಂದು ತೀರ್ಮಾನ ಅವ್ರು ತಗೊಂಡಿದ್ರು. ಆ ಪದ ಉಳಿಸ್ಕೊಂಡೇ ಎಲ್ಲಾ ಕವಿಗಳು ಬರೆದಿದ್ದು. ತಬಾಹಿ ಮೇಲೆ ಎಂಡ್ ಆಗ್ಬೇಕಾ ಹಾಡು, ತಬಾಹಿ ತಬಾಹಿ ಅಂತಾನೆ ಎಂಡ್ ಆಗುತ್ತೆ. ನನಗೆ ಭಾರಿ ಮಜಾ ಅನ್ನಿಸ್ತದು. ಮಾರ್ಕೆಟಿಂಗ್ ಕೂಡ ನಿನಗೆ ಒಂದು ವಿಷಯನ ಇವತ್ತು ತಯಾರು ಮಾಡೋದಲ್ಲ, ಮಾರ್ಕೆಟಲ್ಲಿ ಕೂಗೋದಿದೆಯಲ್ಲ, ಮಾರ್ಕೆಟಲ್ಲಿ ಹೇಳೋದು, ಅದನ್ನು ಪ್ರೆಸೆಂಟ್ ಮಾಡೋದು. ಒಬ್ಬ ಮೊಬೈಲ್ ಬಳಕೆದಾರ ಏನೆಲ್ಲ ಮಾಡ್ತಾನೆ ಮೊಬೈಲಲ್ಲಿ, ಅವನ ಕಷ್ಟಗಳೇನು, ನಾವು ಸುಲಭವಾಗಿ ಮೊಬೈಲಲ್ಲಿ ಸಿಗ್ಬೇಕಂದ್ರೆ ಏನು ಮಾಡಬೇಕು, ಇವೆಲ್ಲ ಗೊತ್ತಿರಬೇಕು ತಂಡಕ್ಕೆ. ಆ ಒಂದು ಕಾರಣಕ್ಕೆ ತಬಾಹಿ ಅನ್ನೋ ಪದ ಎಲ್ಲ ಭಾಷೆಯಲ್ಲೂ ಕಾಮನಗೊಳ್ಕೊಂಡಿದೆ. ಭಟ್ರು ಮತ್ತೆ ಯಶ್ ಅವರ ಒಂದು ಕಾಂಬಿನೇಷನಲ್ಲಿ ತುಂಬ ಮೆಲೋಡಿ ಮತ್ತು ತುಂಬ ಬೇರೆ ರೀತಿಯ ಒಂದು ಸಾಹಿತ್ಯ ಅಂದರೆ ತಪ್ಪಲ್ಲ ಸರ್. ಸೊ ಅದರಲ್ಲೂ ಕೂಡ ಒಂದಲ್ಲ ಮೂರು ಮೂರು ಹಾಡು ಬರೆದಿದ್ದೀರಂತೆ. ಒಂದೇ ಈ ರೀತಿ ಇದೆ, ಇನ್ಯಾವ ರೀತಿ ಇದೆ? ಈ ಈ ಈ ಹಾಡು ಬರಿಬೇಕಾದ್ರೆ ಮತ್ತೆ ಇನ್ನೊಂದು, ಇದ್ರ ಮುಂದಿನ ಹಾಡು ಇನ್ನೇನು ಬಿಡುಗಡೆ ಆಗುತ್ತದು, ಅದನ್ನ ಬರಿಬೇಕಾದ್ರೆ ಕೂಡ ಈ ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ ಅಂತ ಗೂಗ್ಲಿ ಸಿನಿಮಾಗೆ ಯಶ್ಗೆ ನಾನು ಬರೆದ ಹಾಡು. ಅದು ಯಾವ ಮಟ್ಟಕ್ಕೆ ಕನೆಕ್ಟ್ ಆಗಿದೆ ಸಮಾಜಕ್ಕೆ ಅನ್ನೋದ್ರದ್ದು ಒಂದಿಷ್ಟು ಫೂಟೇಜ್ಗಳು ನೋಡ್ತಾ ಇದ್ವಿ. ಅದು ಇನ್ಸ್ಪೈರ್ ಆಯಿತು ನೆಕ್ಸ್ಟ್ ಹಾಡಿಗೆ. ಒಂದು ವೇದನೆ, ಒಂದು ಗಂಡು ಹೆಣ್ಣು ಮಧ್ಯೆ ದೂರ ಬಂದಾಗ ಅದು ಏನೇನೋ ಕಥೆ ಹೇಳಬೇಕು, ಮತ್ತು ತುಂಬ ಕಥೆನೂ ಹೇಳಬಾರ್ದು ಸಿನಿಮಾದ್ದು ಅನ್ನೋ ಥರದ್ದೆಲ್ಲ. ಅದನ್ನು ಬ್ರಿಲಿಯಂಟ್ ಆಗಿದೆ ವಿಜುವಲ್ಸ್. ಅದನ್ನು ಬರಿಬೇಕಾದ್ರೆ ಈ ಈ ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು, ಮತ್ತು ಅಂಬರೀಷ್ ಅಣ್ಣ ಅವ್ರಿಗೆ ಬರೆದಿರೋದು ಡ್ರಾಮಾ ಸಿನಿಮಾದ ಹಾಡುಗಳು ಎಲ್ಲವೂ ನೆನಪಾಗ್ತಾ ಇತ್ತು. ನೆನ್ನೆ ಮೊನ್ನೆ ನಡೆದಂಗೆ ಎಲ್ಲೆಲ್ಲಿ ಒಂದು ಸಾಲಿಗೆ ಎಷ್ಟೆಲ್ಲ ಹಠ ಬೆಳ್ತಿದ್ದ ಆತ. ಕವಿ ಹೃದಯ, ಅಚ್ಚ ಕನ್ನಡ ಮನಸ್ಸು. ಬೇರೆ ಕವಿಗಳು ಬೇರೆ ಬೇರೆ ಭಾಷೆಯಲ್ಲಿ ಬರೀತಾರೆ, ಅವ್ರು ಹೇಳಿದ್ರೆ ಮಾತ್ರ ನಮಗೆ ಅರ್ಥ ಆಗೋದು. ಕನ್ನಡದಂಗಲ್ಲ, ಏನ್ ಬರೆದ್ರು ತಕ್ಷಣ ಅರ್ಥ. ಹೌದು. ಅಲ್ಲ, ಆತ ಸುಮ್ಮನೆ ರಾಕಿಂಗ್ ಸ್ಟಾರ್ ಅಂತ ಕರೆಯಲ್ಲ. ಪ್ರತಿಯೊಂದ್ರಲ್ಲೂ ರಾಕಿಂಗ್, ಪ್ರತಿಯೊಂದ್ರಲ್ಲೂ ಹಠನೆ. ಅವಾಗ ಅನ್ಸ್ಬಿಡುತ್ತೆ, ಈ ಯಾವ್ದೋ ಒಂದು ಆರ್ಡಿನರಿ ಲೈನ್ ಬಂತಂದ್ರೆ ಹೇಳಕ್ಕೆ ಹೋಗ್ಬಾರ್ದು ಅವನಿಗೆ. ಅದು ಆಟಕ್ಕೆ ಬಿತ್ತು ಅಂತಾನೆ, ಸುಪ್ರೀಂ ಕೋರ್ಟಿಗೆ ಹೋಯ್ತು ಅಂತಾನೆ. ಬಟ್ ಆ ಕವಿ ಮನಸ್ಸು ಇರೋದ್ರಿಂದನೇ ಒಂದು ಭಾಷೆನ ನೆಟ್ಟಿಗೆ ಬಾಯಿ ತುಂಬ ಮಾತಾಡಿದ್ರೆ ಆ ಸೆನ್ಸಿಬಿಲಿಟಿ ಇದೆಯಲ್ಲ, ಕನ್ನಡದ ಒಂದು ಸೆನ್ಸಿಬಿಲಿಟಿ, ಅದು ಹಲವಾರು ಭಾಷೆಗಳಿಗೆ ಹಲವಾರು ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಕೊಟ್ಬಿಡ್ತದೆ. ಈಗ ಉದಾಹರಣೆಗೆ ಇಂಗ್ಲೀಷು, ನಾವು ನಮ್ಗೆ ಯಾರು ಮೇಷ್ಟು ಕಲ್ಸಿರೋದು ಅದನ್ನ ಕನ್ನಡದಲ್ಲೇ ಕಲ್ಸಿರೋದು. ಕರ್ತೃಕರ್ಮ ಕ್ರಿಯಾಪದ ಎಲ್ಲ ಹಿಂದೆ ಮುಂದೆ ಆಗ್ತವೆ. ರಾಮ ಗೋಸ್ ಟು ಫಾರೆಸ್ಟ್, ರಾಮನು ಕಾಡಿಗೆ ಹೋದನು ಅಂದ್ರೆ ಹೆಂಗೆ ಹಿಂದೆ ಮುಂದೆ ಆಗ್ತದೆ ಅಂತೆಲ್ಲ ಮೇಷ್ಟು ನೌನು ಅವನ್ನೆಲ್ಲ ಬರೆದು ಹೇಳಿರೋದು. ಕರೆಕ್ಟ್ ಅಲ್ವಾ ಅಂತ. ಅದರ ಆಧಾರದಲ್ಲೇನೆ ಎಲ್ಲದನ್ನೂ ಅರ್ಥ ಮಾಡ್ಕೊಳಕ್ಕಾಗ. ನನಗೆ ಈಗ ಕುವೆಂಪುದೋ ಬೇಂದ್ರೆ ಅಜ್ಜ ಅವರದ್ದು ಇನ್ಯಾರದ್ದು ಒಂದು ಕವಿತೆನ ಕೊಟ್ಟು ಇದನ್ನ ಕರೆಕ್ಟಾಗಿ ಹೇಳು, ಇದರ ಅರ್ಥ ಏನು, ತಾತ್ಪರ್ಯ ಏನು ಅಂತ ಯಶ್ ಅವ್ರಿಗೆ ಕೇಳಿ ನೋಡು. ಹಿ ವಿಲ್ ಟೆಲ್, ಹೇಳ್ತಾರೆ. ಅದು ಕನ್ನಡದ ಕೆಪಾಸಿಟಿ, ವೊಕ್ಯಾಬುಲರಿ ಹಂಗಿರ್ಬೇಕು, ಕನ್ನಡ ಹಂಗೆ ಗೊತ್ತಿರಬೇಕು. ಕನ್ನಡನ ತಿಳ್ಕೊಳ್ಳೋದೇ ದೊಡ್ಡ ಕನ್ನಡ ರಕ್ಷಣೆ ಕಣ, ಅದಕ್ಕಿಂತ ದೊಡ್ಡದಿಲ್ಲ. ನನಗೊಬ್ಬನಿಗೆ ಕನ್ನಡ ಬಂದರೆ ನಾನು ಸುತ್ತ 1000 ಜನಕ್ಕೆ ಕನ್ನಡ ಕಲಿಸ್ತೀನಿ. ನಾನು ನನ್ನ ಮಾತಿಂದ ಕಲ್ತ್ಕೋತಾರೆ. ಆ ಥರದ ಮೈಂಡ್ ಅದು ಚಾಲೆಂಜಿಂಗ್ ಅನಿಸ್ತು. ನಮ್ಮದೇ ಒಂದು ಸಪ್ರೇಟ್ ದ್ವೀಪ, ಏನೋ ಬರೀತಾನೆ, ಅವನೇನೋ ಹೇಳ್ತಾನೆ, ನಮ್ದೇನು ಕತೆ ಇಲ್ಲಿ ಅಂತ. ಬಟ್ ಎಲ್ಲ ಕವಿಗಳು ಜಿದ್ದಾಜಿದ್ದಿಗೆ ಬಿದ್ದು ನಾನು ದಿ ಬೆಸ್ಟ್ ಕೊಡ್ತೀನಿ ನಮ್ಮೂರಲ್ಲಿ. ಯಾಕಂದ್ರೆ ಅವ್ರವ್ರ ಉರ್ಮೆ ಮುಖ್ಯ. ಎಲ್ಲರೂ ಅವ್ರವ್ರು ಅಲ್ಲ, ತಾಯ್ನಾಡು ಎಲ್ಲರಿಗೂ ಇಂಪಾರ್ಟೆಂಟೇ ಅಲ್ವಾ. ನೀವೀಗ
ನಿನ್ನ ಕ್ಯಾಮ್ರಾಮನ್ ಯಾವುದೋ ಬೇರೆ ಊರಿಂದ ಬಂದಿದ್ದಾನೆ ಅಂದರೆ ಅವನ ಊರ ಬಗ್ಗೆ ಅವನಿಗೆ ಅಭಿಮಾನ ಇರೋದು ಸಹಜವೇ. ಅದಕ್ಕೂ ನಾವು ಗೌರವ ಕೊಡಬೇಕು. ಹಂಗೆ ಗೌರವ ಇದ್ದಾಗಲೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗೋದು. ಆ ಜಿದ್ದಿ ನನಗೆ ಬಹಳ ದಿವಸದ ನಂತರ ಭಾರಿ ಮಜಾ ಕೊಡ್ತಪ್ಪ.